ಗೆಳೆಯರೇ, ನಿಮಗ್ ಗೊತ್ತಾ, ನಮ್ಮ ದೇಶದಲ್ಲಿರೋ ಈ ದೇವಸ್ಥಾನದಲ್ಲಿ ದೇವರಿಗೆ ಸಾರಾಯಿಯನ್ನ ಅರ್ಪಿಸಲಾಗುತ್ತೆ. ಹೌದು ಗೆಳೆಯರೇ, ಈ ಮಂದಿರಕ್ಕೆ ಬರೋ ಭಕ್ತರು ಕೈಯಲ್ಲಿ ಸಾರಾಯಿ ಬಾಟಲ್ ಒಂದನ್ನ ತಂದು ದೇವರಿಗೆ ನೈವೇದ್ಯದ ರೂಪದಲ್ಲಿ ಅರ್ಪಿಸ್ತಾರೆ. ಆಶ್ಚರ್ಯವೆಂದರೆ ಹೀಗೆ ಭಕ್ತರು ತಂದ ಸಾರಾಯಿಯನ್ನ ಇಲ್ಲಿರೋ ದೇವರು ನಿಜಕ್ಕೂ ಕುಡಿಯುತ್ತೆ. ನಾನು ಹೇಳ್ತಾ ಇರೋ ಈ ಅದ್ಭುತವಾದ ದೇವಸ್ಥಾನವು ಮಧ್ಯಪ್ರದೇಶದಲ್ಲಿ ಬರೋ ಉಜ್ಜಯಿನ್ ನಗರದಲ್ಲಿದ್ದು, ಈ ದೇವಸ್ಥಾನವು ಶಿವನ ಭಯಂಕರ ರೂಪವಾದ ಕಾಲಭೈರವನ ದೇವಸ್ಥಾನವಾಗಿದೆ. ಕಾಲಭೈರವನು ಉಜ್ಜಯಿನ್ ನಗರದ ಕ್ಷೇತ್ರಪಾಲನಾಗಿದ್ದಾನೆ. ಅಂದ್ರೆ ಉಜ್ಜಯಿನ್ ನಗರವನ್ನ ರಕ್ಷಣೆ ಮಾಡುವ ದೇವರಾಗಿದ್ದಾನೆ. ಪುರಾತನ ಕಾಲದಲ್ಲಿ ಈ ಉಜ್ಜಯಿನ್ ನಗರವು ತಾಂತ್ರಿಕ ವಿದ್ಯೆಗಳಿಗೆ ತುಂಬಾನೇ ಹೆಸರುವಾಸಿಯಾಗಿತ್ತು ಅಂತ ಹೇಳಲಾಗುತ್ತೆ. ತಾಂತ್ರಿಕ ವಿದ್ಯೆಗಳಲ್ಲಿ ಕಾಲಭೈರವನನ್ನು ನ್ಯಾಯ ಒದಗಿಸುವ ದೇವರೆಂದು ನಂಬಲಾಗುತ್ತೆ. ಜನರು ದೇವಸ್ಥಾನಕ್ಕೆ ಬಂದು ತಮ್ಮ ಕೆಟ್ಟ ಚಟಗಳನ್ನ ದೇವರಿಗೆ ಅರ್ಪಿಸುವ ಮೂಲಕ ಶುದ್ಧರಾಗ್ತಾರೆ. ಹೀಗೆ ಸಾವಿರಾರು ವರ್ಷಗಳಿಂದಲೂ ಭಕ್ತರು ಕಾಲಭೈರವನಿಗೆ ಸಾರಾಯಿಯನ್ನ ಕೂಡ ಅರ್ಪಿಸುತ್ತಾ ಬಂದಿದ್ದಾರೆ. ಆಶ್ಚರ್ಯವೆಂದರೆ ಹೀಗೆ ಭಕ್ತರು ತಂದ ಸಾರಾಯಿಯನ್ನ ಇಲ್ಲಿರೋ ಕಾಲಭೈರವನ ಮೂರ್ತಿಯು ನಿಜವಾಗಿಯೂ ಕುಡಿದು ಬಿಡುತ್ತೆ. ಕಾಲಭೈರವನ ಮೂರ್ತಿಯ ಮೂಲಕ ಸಾರಾಯಿ ಹಾದು ಹೋಗಲು ಯಾವುದೇ ಜಾಗವಿಲ್ಲದಿದ್ದರೂ ಇದುವರೆಗೂ ಲಕ್ಷಾಂತರ ಲೀಟರ್ ಸಾರಾಯಿಯನ್ನ ಕುಡಿದಿರೋ ಈ ಕಾಲಭೈರವನ ಮೂರ್ತಿ ಇಂದಿಗೂ ವಿಜ್ಞಾನಕ್ಕೆ ಒಂದು ದೊಡ್ಡ ಸವಾಲಾಗಿ ನಿಂತಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ.